ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡುವ ಕರಿಬೇವು ಸೊಪ್ಪಿನ ಒಂದು ಚಿತ್ರಾನ್ನ. ಸೊ ಇದು ನಿಮಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನಾವು ನೋಡ್ಕೊಳ್ಳುವ. ಸೊ ನಾನಿಲ್ಲಿ 1 ಕಪ್ಪಿನಷ್ಟು ಕರಿಬೇವನ್ನು ತಗೊಂಡಿದ್ದೇನೆ. ಸೊ 1/2 ಕಪ್ಪಿನಷ್ಟು ತೆಂಗಿನ ತುರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. 1 ಕಪ್ಪಿನಷ್ಟು ಈರುಳ್ಳಿ, ಹಾಗೆ 2 ಹಸಿಮೆಣಸಿನಕಾಯಿ ಮತ್ತು 4 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಇದನ್ನು ನಾವು ರುಬ್ಕೊಳ್ಬೇಕು. ಫಸ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ಇದಿಷ್ಟನ್ನು ನಾವು ರುಬ್ಕೊಳ್ಳಿಕ್ಕಿರುವಂಥದ್ದು. ನೆಕ್ಸ್ಟ್ ನಾವು ಹುರ್ಕೊಳ್ಳಿಕ್ಕಿಲ್ಲಿ ನಾನಿಲ್ಲಿ ಬೇ ಲೀಫನ್ನು ಹಾಕ್ಕೊಂಡಿದ್ದೇನೆ, ಮತ್ತು 1 ಚಕ್ಕೆನ ತಗೊಂಡಿದ್ದೇನೆ, ಹಾಗೆ 1 ಕೆಂಪು ಮೆಣಸಿನಕಾಯಿ. ಹುರಿಲಿಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿತಿದ್ದೆ ನಾನು, ಅದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಇದು ಒಗ್ಗರಣೆಗೆ ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ ಇದನ್ನು ಒಟ್ಟಿಗೆ ಹಾಕಿ ಇಲ್ಲಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೇನೆ. ಸೊ ನೋಡುವ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೇನೆ. ಸೊ ಮೊದಲಿಗೆ ನಾವು ಮಿಕ್ಸಿ ಜಾರಲ್ಲಿ ಇದಿಷ್ಟನ್ನು ಹಾಕ್ಕೊಳ್ಳುವ. ನೋಡ್ಬೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ಕರಿಬೇವು ಮತ್ತು 2 ಹಸಿಮೆಣಸಿನಕಾಯಿ, ಸ್ವಲ್ಪ ತೆಂಗಿನ ತುರಿ, ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಸೊ ಈರುಳ್ಳಿ ಇರುವಂಥದ್ದು ಫ್ರೈ ಮಾಡಲಿಕ್ಕೆ, ಸಾರಿ ನಾನು ಮಿಸ್ಟೇಕಾಗಿ ನನಗೆ ಬ್ಲೆಂಡ್ ಮಾಡಲಿಕ್ಕೆ ಅಂತ ಹೇಳಿದೆ, ಇಲ್ಲ ಅದು ಫ್ರೈ ಮಾಡಲಿಕ್ಕೆ ಇರುವಂಥದ್ದು. ಸೊ ಈ 4 ಇಂಗ್ರೀಡಿಯೆಂಟ್ಸನ್ನು ಹಾಕುವ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ಳುವ. ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ನೋಡಿ ನಾನು ಇಷ್ಟೇ ತಗೊಂಡಿರುವಂಥದ್ದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ಳುವ. ನನ್ನ ಹತ್ರ ಇಲ್ಲಿ ಹುಣಸೆ ಹುಳಿಯ ರಸ ಇದೆ, ನೋಡ್ಬೋದು ನೀವು. ಸೊ ನಾನು ಅದನ್ನೇ ಆ್ಯಡ್ ಮಾಡ್ತಿದ್ದೇನೆ. ನೀವು ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಳ್ಬೋದು, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ಬೋದು, ಅಥವಾ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ನೋಡ್ಕೊಂಡ್ಬಿಟ್ಟು, ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ತಗೊಳ್ಬಹುದು. ಈಗ ನಾವು ಇದನ್ನು ರುಬ್ಕೊಳ್ಳುವ. ಇವಾಗ ಇದನ್ನು ನಾವು ರುಬ್ಕೊಂಡಾಯಿತು, ನೀವು ನೋಡ್ಬೋದು. ಸೊ ಫೈನ್ ಪೇಸ್ಟ್ ಆಗಬೇಕಿದು. ನೋಡಿ ಹೇಗಿದೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಈ ಥರ ಫೈನ್ ಪೇಸ್ಟ್ ಆಗಬೇಕು. ಸೊ ತರ್ತರಿ ಇರಬಾರ್ದು. ಆ್ಯಂಡ್ ನೀರು ನೀವು ಜಾಸ್ತಿ ಹಾಕಬಾರ್ದು. ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪನೇ ನೀರು ಹಾಕಿದರೆ ಸಾಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದಾಗುತ್ತೆ. ನೀರಾಗುವ ಬದಲು ಸ್ವಲ್ಪ ಗಟ್ಟಿಯಾಗಿದ್ದನ್ನು ಕಡಿಬೇಕು ನಾವು ಇದನ್ನು. ಸೊ ಇವಾಗ ನಾವು ಇದಕ್ಕೊಂದು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳುವ. ಇವಾಗ ನಾವು ಈ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳುವ. ಹುರಿಲಿಕ್ಕಿಟ್ಟಂತಹ ಎಲ್ಲವನ್ನು ನಾವು ಇಲ್ಲಿ ಸೇರಿಸ್ಕೊಳ್ಳುವ. ಸೊ ನಾನಿಲ್ಲಿ ತುಪ್ಪನ 3 ಸ್ಪೂನಷ್ಟು ತಗೊಂಡಿದ್ದೇನೆ. ಸೊ ಅದನ್ನು ಹಾಕ್ಕೊಳ್ಳುವ. ನಾವಿಲ್ಲಿ 3 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳುವ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ನೆಲಗಡಲೆಯನ್ನು ಸೇರಿಸ್ಕೊಳ್ಳುವ. ನೆಲಗಡಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನೊಂದಿಷ್ಟು ಹಾಕ್ಕೊಳ್ತಿದ್ದೇನೆ. ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸೊ ಅದೊಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಅದನ್ನು ಹಾಕ್ಕೊಂಡ್ರೆ. ಇದನ್ನು ಸ್ವಲ್ಪ ಹುರ್ಕೊಳ್ಳುವ ನಾವು. ಸ್ವಲ್ಪ ಅದು ಹುರಿಬೇಕು, ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ನಮಗೆ. ಇದೀಗ ಆಗಿದೆ. ನೆಕ್ಸ್ಟ್ ನಮಗೆ ಒಗ್ಗರಣೆ ಬೇಕಾದಂತಹ ಎಲ್ಲವನ್ನು ಸೇರಿಸ್ಕೊಳ್ಳುವ. ಸೊ ಇದರಲ್ಲೆಲ್ಲ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಗೂ ಜೀರಿಗೆ ಇದನ್ನೆಲ್ಲ ಹಾಕ್ಕೊಳ್ಳುವ. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಈಗ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಹುರ್ಕೊಂಡ್ರೂ ಸರಿ ಇದನ್ನು. ಸೊ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಅದು ಸಾಸಿವೆ ಸ್ವಲ್ಪ ಸಿಡಿಬೇಕಿಲ್ಲಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಸೊ ಇದು ಸಿಡಿತಾ ಇದೆ. ಇವಾಗ ನಾವು ಇದಕ್ಕೆ ಬೇ ಲೀಫ್ ಮತ್ತು ಚಕ್ಕೆನ ಹಾಕ್ಕೊಳ್ಳುವ. ಇದು ನಾವು ಮೊದಲಿಗೆ ಹಾಕ್ಕೊಳ್ಬೇಕಿತ್ತು, ನಂಗೆ ಮರ್ತೋಯ್ತು. ಸೊ ನಾನು ಹಾಗಾಗಿ ಇವಾಗ ಸೇರಿಸ್ಕೊಳ್ತಿದ್ದೇವೆ. ನೀವು ಮೊದಲಿಗೆ ಹಾಕ್ಕೊಳ್ಳಿ ಇದನ್ನು. ಸೊ ನೆಲಗಡಲೆ ಹಾಕುವ ಮೊದಲಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಸೊ ನಾನು ಅದು ನಂಗೆ ಮರ್ತೋಯ್ತು ಹಾಕಲಿಕ್ಕೆ. ಸೊ ಹಾಗಾಗಿ ಇವಾಗ ಅದನ್ನು ಸೇರಿಸ್ಕೊಳ್ತಿದ್ದೇನೆ. ಸೊ ನೀವು ಮೊದಲಿಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ನಾವು ಈರುಳ್ಳಿಯನ್ನು ಸೇರಿಸ್ಕೊಳ್ಳುವ. ಸೊ ನಾನಿಲ್ಲಿ 1 ಈರುಳ್ಳಿ ಫುಲ್ ತಗೊಂಡಿದ್ದೇನೆ. ಸೊ ದೊಡ್ಡ ಈರುಳ್ಳಿ ಇದು. ಸೊ ಲಾರ್ಜ್ ಸೈಜಿದ್ದು ಈರುಳ್ಳಿ 1 ಫುಲ್ ತಗೊಂಡಿದ್ದೇನೆ ನಾನಿಲ್ಲಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತಗೊಳ್ಬೋದು. ಸೊ ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ಸೊ ಈರುಳ್ಳಿ ಬಂದುಬಿಟ್ಟು ಸಾಫ್ಟ್ ಆಗಬೇಕು, ಆ್ಯಂಡ್ ಅದರ ಕಲರ್ ಕೂಡ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇದನ್ನು ಈರುಳ್ಳಿಯನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ. ಸೊ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾವು ಏನು ಮಾಡುವ ಅಂದರೆ ಇದಕ್ಕೆ ನಾವು ಸ್ವಲ್ಪ ಚಿಟಿಕೆಯಷ್ಟು ಅರಶಿನವನ್ನು ಹಾಕ್ಕೊಳ್ಳುವ. ಸೊ ಚಿಟಿಕೆಯಷ್ಟು ಹಾಕ್ಕೊಳ್ಬೋದು, ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ ಕೂಡ ಹಾಕ್ತಿದ್ದೇನೆ. ಅಂದರೆ ನಾನು ಜಾಸ್ತಿ
ಹಸಿಮೆಣಸು ಹಾಕದ ಕಾರಣ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟರ ಮೇಲೆ ನೀವು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಿದ್ದೇನೆ. ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಬಿಕಾಸ್ ನಾನು ಏನು ಮಾಡಿದ್ದೆ ಅಂದರೆ ಅದನ್ನು ಮಿಶ್ರಣವನ್ನು ಮಾಡ್ಕೊಳ್ಳುವಾಗ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕಿ ಮಾಡಿದ್ದೆ. ಹಾಗಾಗಿ ಇದಕ್ಕೀಗ ಬೇಕಾಗುತ್ತೆ. ಸೊ ನಾನು ಎಷ್ಟು ಮಾಡ್ತೇನೆ ಅಂದರೆ ಒಂದು ಹಾಫ್ ಸ್ಪೂನಷ್ಟು ಹಾಕ್ತಿದ್ದೇನೆ. ಅಂದರೆ ಇದು ಪಿಂಕ್ ಕಲರ್ ಸಾಲ್ಟ್ ಆದ ಕಾರಣ ಸ್ವಲ್ಪ ಸಾಲ್ಟಿ ಇರುತ್ತೆ. ಹಾಗಾಗಿ ಹಾಫ್ ಸ್ಪೂನಷ್ಟು ಹಾಕಿ ಸ್ವಲ್ಪ ಮಿಕ್ಸನ್ನು ಕೊಡುವ. ಸೊ ನಾವು ರುಬ್ಬಿಕೊಂಡಂತಹ ಮಿಶ್ರಣವನ್ನು ಇಲ್ಲಿ ನಾವು ಸೇರಿಸ್ಕೊಳ್ಳುವ. ಸೊ ನಾನು ಇದನ್ನು ಬೌಲಲ್ಲಿ ತೆಗೆದಿಟ್ಟಿದ್ದೇನೆ. ಸೊ ಇದನ್ನು ಈ ಥರ ಫುಲ್ಲಾಗಿ ಸೇರಿಸ್ಕೊಳ್ಳುವ. ಇವಾಗ ನೀವು ನೀರನ್ನು ಹಾಕ್ಕೊಳ್ಬೇಡಿ. ಸೊ ಅದು ಡ್ರೈ ಆಗಿ ಒಮ್ಮೆ ಹುರಿರಿ. ಸೊ ಅದರ ಹಸಿ ಸ್ಮೆಲ್ ಇದ್ದರೆ ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಇವಾಗ ನೀವು ನೀರು ಹಾಕ್ಕೊಳ್ಬೇಡಿ. ಸ್ವಲ್ಪ ಅದು ಅದರ ಹಸಿ ಸ್ಮೆಲ್ ಹೋದ ನಂತರ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೋದು. ಸೊ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಳುವ ನಾವು, ಹಸಿ ಸ್ಮೆಲ್ ಹೋಗುವ ತನಕ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಬೋದು. ಹೈ ಫ್ಲೇಮ್ ಬೇಕಾಗೋದಿಲ್ಲ. ಸೊ ಇದನ್ನು ನಾವು ಹುರ್ಕೊಳ್ಳುವ ಚೆನ್ನಾಗಿ. ಇಲ್ಲೀಗ ನೀವು ನೋಡ್ಬೋದು ಇದೀಗ ಆಲ್ಮೋಸ್ಟ್ ಆಗಿದೆ. ಸೊ ಬೇಕಾದರೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಯಾಕಂದರೆ ಇದು ತುಂಬ ಜ್ಯೂಸಿ ಆದರೆ ಒಳ್ಳೆಯದಾಗೋದಿಲ್ಲ ರೈಸ್ ಐಟಮಿಗೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪದಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪವೇ ನೋಡ್ಬೋದು ನೀವು, ಸ್ವಲ್ಪದಷ್ಟೇ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಜಾಸ್ತಿ ಬೇಡ ಇದಕ್ಕೆ, ಅದು ಮತ್ತೆ ಸಹ ಜ್ಯೂಸಿ ಆಗುತ್ತೆ. ಸೊ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ನಾವು ಅನ್ನವನ್ನು ಸೇರಿಸ್ಕೊಳ್ಳುವ. ಸೊ ಅನ್ನ ನಂತರ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೇನೆ. ಸೊ ಹಾಗಾಗಿ ಇದಕ್ಕೆ ನಾವೀಗ ಸೇರಿಸ್ಕೊಳ್ಳುವ. ಸೊ ಇವಾಗ ನಾವು ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ಳುವ. ಸೊ ನಾನು ಆಲ್ರೆಡಿ ಇಲ್ಲಿ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದನ್ನು ಜಸ್ಟ್ ಹೀಗೆ ತೆಗೆದು ನಾವು ಇಲ್ಲಿ ಸೇರಿಸ್ಕೊಳ್ಳುವ. ಸೊ ಇವಾಗ ನಾನು ಇಲ್ಲಿ ಬೇಕಾದಷ್ಟು ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿಗೆ ಇದು ರೆಡಿ ಆಗುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ನೀವು ಕೂಡ ಮಾಡಿ ನಿಮಗೆ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಸೊ ಇದು ಒಂದು ಸಿಂಪಲ್ ಆದಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತವೇ ಹೇಳ್ಬೋದು. ಈಗ ಹೇಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.